ಪ್ರಸ್ತಾವ ಪದ್ಧತಿಯ 4ನೇ ಶ್ಲೋಕದಲ್ಲಿ ದೇಶಿಕರು ತಾಯಿ ಸರಸ್ವತಿಯನ್ನು ಮತ್ತು ವಾಲ್ಮೀಕಿ ಮಹರ್ಷಿಗಳನ್ನು ಸ್ಮರಿಸಿದ್ದಾರೆ. ಶ್ಲೋಕ ನೋಡೋಣ. ದಿವ್ಯಸ್ಥಾನಾತ್ ತ್ವಮಿಹ ಜಗತೀಂ ಪಾದುಕೆ ಗಾಹಮಾನ ಪಾದನ್ಯಾಸಂ ಪ್ರಥಮಮನಗಾ ಭಾರತೀ ಯತ್ರ ಚಕ್ರೆ ಯೋಗಕ್ಷೇಮಂ ಸಕಲ ಜಗತಾಂ ತ್ವಯ್ಯಧೀನಂ ಸಜಾನನ್ ವಾಚಂ ದಿವ್ಯಾಂ ದಿಶತು ವಸುಧಾ ಶ್ರೋತ್ರ ಜನ್ಮ ಮುನೇರ್ಮೇ. ಇಲ್ಲಿ ಯೋಗಕ್ಷೇಮಂ ಸಕಲ ಜಗತಾಂ ತ್ವಯ್ಯಧೀನಂ ಸಜಾನನ್, ಯೋಗಕ್ಷೇಮ, ಈ ಸಕಲ ಜಗತ್ತಿನ ಯೋಗಕ್ಷೇಮ ನಿನ್ನ ಅಧೀನ ಅಂತ ತಿಳಿದಿರುವವರು ಅಂತ. ಯೋಗ ಅಂದರೆ ನಮ್ಮಲ್ಲಿ ಇಲ್ಲದೇ ಇರುವುದನ್ನು ಪಡೆದುಕೊಳ್ಳೋದು. ಕ್ಷೇಮ ಅಂದರೆ ಪಡೆದುಕೊಂಡದ್ದನ್ನು ಕಾಪಾಡಿಕೊಳ್ಳೋದು. ಯೋಗಕ್ಷೇಮಂ ಅಂದರೆ ನಮ್ಮಲ್ಲಿ ಇಲ್ಲದಿರುವುದನ್ನು ಕೊಟ್ಟು ಅದನ್ನು ನಮ್ಮಲ್ಲಿ ಉಳಿಯುವಂತೆ ಕಾಪಾಡೋದು. ಎರಡೂ ಪಾದುಕಾದೇವಿಯ ಅಧೀನ ಅನ್ನೋದನ್ನು ತಿಳಿದುಕೊಂಡಿರುವವರು. ದಿವ್ಯಸ್ಥಾನಾತ್ ತ್ವಮಿಹ ಜಗತೀಂ ಪಾದುಕೆ ಗಾಹಮಾನ. ದಿವ್ಯಸ್ಥಾನಾತ್ ಅಂದರೆ ಎತ್ತರದ ಲೋಕದಿಂದ, ಅಂದರೆ ಸತ್ಯಲೋಕದಿಂದ, ತ್ವಮಿಹ ಜಗತೀಂ ಈ ಭೂಮಿಗೆ, ಪಾದುಕೆ ಗಾಹಮಾನ ಪಾದವನ್ನು ಇಟ್ಟಂತಹವರು. ಪಾದನ್ಯಾಸಂ ಪ್ರಥಮ ಮನಗ ಭಾರತೀಂ ಯತ್ರ ಚಕ್ರೆ, ಯಾರು ಈ ಭೂಲೋಕಕ್ಕೆ ಮೊದಲ ಬಾರಿಗೆ ಯಾವುದೇ ದೋಷವಿಲ್ಲದ ಭಾರತಿ ಅಂದರೆ ಸರಸ್ವತಿ ದೇವಿ ಕಾಲನ್ನು ಎಲ್ಲಿ ಇಟ್ಟಳೋ ಅಲ್ಲಿ, ಎಲ್ಲಿ ಪಾದ ಇಟ್ಲು ಅಂದರೆ ವಾಲ್ಮೀಕಿಗಳ ಶಿರಸ್ಸಿನಲ್ಲಿ ಅನ್ನೋದು ಉತ್ತರ. ಅದನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ. ವಾಚಂ ದಿವ್ಯಾಂ ದಿಶತು, ಉತ್ತಮವಾದ ಮಾತುಗಳನ್ನು, ದಿವ್ಯಂ ವಾಚಂ ಅಂತ, ಒಳ್ಳೆಯ ಉತ್ತಮವಾದ ಮಾತುಗಳನ್ನು ನನಗೆ ದಯಪಾಲಿಸಲಿ ಅಂತ ಕೇಳ್ತಿದ್ದಾರೆ. ಯಾರು ಅನ್ನೋದಕ್ಕೆ ಮುಂದಿನ ಪದಗಳಲ್ಲಿ ವಿವರಣೆ ಇದೆ. ವಸುಧಾ ಶ್ರೋತ್ರ ಜನ್ಮ ಮುನಿರ್ಮೆ. ವಸುಧಾ ಅಂದರೆ ಭೂಮಿ, ಭೂಮಿಯ ಶ್ರೋತ್ರ ಅಂದರೆ ಕಿವಿ, ಭೂಮಿಯ ಕಿವಿ ಅಂದರೆ ಹುತ್ತಗಳು, ಹುತ್ತಗಳನ್ನು ಈ ಭೂಮಿಯ ಕಿವಿಗಳು ಅಂತ ಹೇಳ್ತಾರೆ. ಅಂತಹ ಹುತ್ತಗಳಿಂದ ಜನ್ಮ ತಳೆದವರು ವಾಲ್ಮೀಕಿ ಮಹರ್ಷಿಗಳು. ಜನ್ಮ ಪಡೆದಂತಹ ಮುನಿಗಳಿಗೆ ನಾನು ನಮಸ್ಕರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮುನಿಗಳು ನನಗೆ ಒಳ್ಳೆಯ ಮಾತುಗಳನ್ನು ದಯಪಾಲಿಸಲಿ ಅಂತ ಹೇಳ್ತಾ ಇದ್ದಾರೆ. ಪಾದುಕೆಗೆ ಹೇಳ್ತಾರೆ, ಬ್ರಹ್ಮಲೋಕದಿಂದ ರಂಗನಾಥನನ್ನು ನೀನು ಅಯೋಧ್ಯೆಗೆ ಕರೆತಂದೆ. ನಿನ್ನ ಹಾಗೆ ಸರಸ್ವತಿ ಕೂಡ ಭೂಮಿಗೆ ಬಂದಳು. ಬರೋವಾಗ ಮೊದಲು ಶ್ರೀ ವಾಲ್ಮೀಕಿ ಮುನಿಗಳಲ್ಲಿ ತನ್ನ ಪಾದವನ್ನು ಇಟ್ಲು. ಹಾಗಾಗಿಯೇ ವಾಲ್ಮೀಕಿಗಳು ಆದಿಕವಿ ಅನಿಸ್ಕೊಂಡ್ರು. ರಾಮ ಪಾದುಕೆಯ ಬಗ್ಗೆ ಕವನ ಮಾಡಿದ್ರು. ಲೋಕಗಳ ಯೋಗಕ್ಷೇಮ ಪಾದುಕೆಗಳ ಅಧೀನ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವಂತಹ ವಾಲ್ಮೀಕಿಗಳು ನನಗೆ ಉತ್ತಮವಾದ ಮಾತುಗಳನ್ನು ಅನುಗ್ರಹಿಸಲಿ ಅಂತ ವಾಲ್ಮೀಕಿಗಳನ್ನು ಬೇಡಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.